ಬೆಂಗಳೂರಿನಲ್ಲಿ ನೈತಿಕ ಪೊಲೀಸ್ಗಿರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಯಾವ ರೀತಿಯಾಗಿ ಸದ್ದನ್ನ ಮಾಡಿತ್ತು ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಎಲ್ಲರೂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇನ್ನ ಈ ಸುದ್ದಗುಂಟೆ ಪಾಳ್ಯ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡಕ್ಕೆ ಎಫ್ಐಆರ್ ಪ್ರತಿ ಲಭ್ಯವಾಗಿದೆ. ಬೆಂಗಳೂರಿನಲ್ಲಿ ತಾಲಿಬಾನ್ ಸಂಸ್ಕೃತಿಯನ್ನು ಏರಲಿಕ್ಕೆ ಹೊರಟಿದ್ದಂತ ದುಷ್ಕರ್ಮಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಹಿಳೆ ದೂರಿನ ಅನ್ವಯ ಆರೋಪಿಗಳ ವಿರುದ್ಧ ಕೇಸನ್ನ ದಾಖಲು ಮಾಡಲಾಗಿದೆ. ಆರೋಪಿಗಳಾದಂಥ ಸೊಹೇಲ್ ಮತ್ತೆ ನಯಾಜ್ ವಿರುದ್ಧ ಕೇಸನ್ನ ದಾಖಲು ಮಾಡಲಾಗಿರುವಂಥದ್ದು. ಎಫ್ಐಆರ್ ನಲ್ಲಿ ಆರೋಪಿಗಳ ವಿರುದ್ಧ ಒಟ್ಟು 7 ಕೇಸನ್ನ ಉಲ್ಲೇಖ ಮಾಡಲಾಗಿದೆ. ಐಪಿಸಿ ಸೆಕ್ಷನ್ 153(a), 506, 341, 34, 504, 323, 354 ಅಡಿ ಕೇಸನ್ನ ದಾಖಲು ಮಾಡಲಾಗಿದೆ. ಟೋಟಲ್ ಆಗಿ 7 ಕೇಸ್ಗಳನ್ನು ದಾಖಲು ಮಾಡಿದಂತಾಗಿದೆ. ಮಹಿಳೆ ನೀಡಿದಂಥ ದೂರಿನ ಆಧಾರದಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿರುವಂಥದ್ದು. ನ್ಯೂಸ್ 18 ಕನ್ನಡಕ್ಕೆ ಆ ಒಂದು ಎಫ್ಐಆರ್ ಪ್ರತಿ ಸಿಕ್ಕಿದೆ. ಯಾವೆಲ್ಲ ಐಪಿಸಿ ಸೆಕ್ಷನ್ಗಳನ್ನ ಹಾಕಲಾಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಶುರು ಮಾಡಿತ್ತು ರಾಜ್ಯದಲ್ಲಿ. ಯಾಕೆಂದ್ರೆ ರಾಜ್ಯದಲ್ಲೂ ಕೂಡ ಈ ರೀತಿಯಾದಂಥ ಒಂದು ತಾಲಿಬಾನ್ ಸಂಸ್ಕೃತಿಯನ್ನು ಏರಲಿಕ್ಕೆ ಹೊರಟಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಖಂಡನೆಗೂ ಕೂಡ ಗುರಿಯಾಗಿತ್ತು, ಟೀಕೆ ಕೂಡ ವ್ಯಕ್ತವಾಗಿತ್ತು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜು, ತಾಲಿಬಾನಿ ಸಂಸ್ಕೃತಿಯನ್ನ ಇಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಏರ್ಲಿಕ್ಕೆ ಹೊರಟಿದ್ದಂತ ಆ 2 ಯುವಕರನ್ನ ಈಗ ಆಲ್ರೆಡಿ ಬಂಧಿಸಲಾಗಿತ್ತು. ಆ ಕಿರಾತಕರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂಥದ್ದು. ಟೋಟಲ್ ಆಗಿ 7 ಪ್ರಕರಣಗಳು ದಾಖಲಾಗಿದ್ದಾವೆ ಐಪಿಸಿ ಸೆಕ್ಷನ್ ಅಡಿಯಲ್ಲಿ. ಈ ಐಪಿಸಿ ಸೆಕ್ಷನ್ ಅಡಿಯಲ್ಲಿ ದಾಖಲಾಗಿದ್ದಾವಲ್ಲ, ಏನೇನು ಆಕ್ಚುಲಿ 504, 323 ಈ ರೀತಿಯಾಗೆಲ್ಲ ಇದೆಯಲ್ಲ, ಆಕ್ಚುಲಿ ಏನ್ ಶಿಕ್ಷೆ ಅದಕ್ಕೆಲ್ಲ, ಯಾವ ರೀತಿಯ ತನಿಖೆ ಎಲ್ಲ ಇರುತ್ತೆ, ಏನ್ ಪ್ರೂಫ್ ಅನ್ನ ಕೊಡಬೇಕಾಗುತ್ತೆ ಅದಕ್ಕೆಲ್ಲ? ಎಸ್, ಖಂಡಿತವಾಗ್ಲೂ ಪೃಥ್ವಿ. ಹಾಗಂದ್ರೆ ಈಗಾಗಲೇ ಆ ಒಂದು ಮಹಿಳೆ ಏನಿದೆ, ಆ ಒಂದು ಮಹಿಳೆ ಖುದ್ದಾಗಿ ಹೋಗಿ ಸುದ್ದುಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡಿದ್ರು. ಆ ಒಂದು ದೂರಿನ ಅನ್ವಯವಾಗಿ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ಆಕೆಯ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ರು. ಆ ಹೇಳಿಕೆಯ ಆಧಾರದ ಮೇಲೆ ಒಟ್ಟು 7 ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಆರೋಪಿಗಳಿಬ್ಬರ ಮೇಲೆ ಕೂಡ ಎಫ್ಐಆರ್ ದಾಖಲು ಮಾಡಿದ್ರೆ. ಅದರಲ್ಲೂ ಕೂಡ ಪ್ರಮುಖವಾದಂತಹ ಒಂದು ಸೆಕ್ಷನ್ ಅಂದ್ರೆ ಐಪಿಸಿ ಸೆಕ್ಷನ್ 153(a) ಅಡಿಯಲ್ಲಿ ದಾಖಲಾಗಿರುವಂತಹ ಪ್ರಕರಣ. ಐಪಿಸಿ ಸೆಕ್ಷನ್ 153(a) ಅಡಿಯಲ್ಲಿ ಏನಂದ್ರೆ ಯಾವುದೇ 2 ಸಮುದಾಯದ ನಡುವೆ ಒಂದು ದ್ವೇಷವನ್ನ ಮೂಡಿಸುವಂತಹ ಒಂದು ಪ್ರಯತ್ನ ಮಾಡುವಂತದ್ದೇನಿದೆ, ಆ ಒಂದು ಕಾರಣಕ್ಕೋಸ್ಕರ ಐಪಿಸಿ ಸೆಕ್ಷನ್ 153(a) ಹಾಕಿದರೆ. ಈ ಐಪಿಸಿ 153(a) ಅಡಿಯಲ್ಲಿ ಬಹುತೇಕ ಜಾಮೀನು ಸಿಗುವಂತದ್ದು ಕಡಿಮೆ ಆಗಿರುತ್ತೆ. ಯಾಕಂದ್ರೆ 2 ಕೋಮುಗಳ ನಡುವೆ ಸಂಘರ್ಷಕ್ಕೆ ಕಾರಣವಾಗುವಂತಹ ಯಾವುದೇ ಒಂದು ರೀತಿಯಂತ ಸ್ಟೇಟ್ಮೆಂಟ್ ಆಗಿರ್ಬೋದು, ಯಾವುದೇ ರೀತಿಯಂತ ಒಂದು ಘಟನೆ ಆಗಿರ್ಬೋದು, ಇಂತಹದ್ದನ್ನ ಮಾಡಿದಂತಹ ವೇಳೆಯಲ್ಲಿ ಬಹುತೇಕ ಇಂತಹ ಪ್ರಕರಣದಲ್ಲಿ ಯಾರಿಗೂ ಕೂಡ ಬೇಲ್ ಆಗೋದಿಲ್ಲ, ಬೇಲ್ ರಿಜೆಕ್ಟ್ ಆಗೇ ಆಗುತ್ತೆ. ಜೊತೆಗೆ ಈ ಅಡಿಯಲ್ಲಿ ಏನಾದ್ರೂ ಶಿಕ್ಷೆ ಏನಾದ್ರೂ ಆದಂತ ವೇಳೆಯಲ್ಲಿ ಸುಮಾರು 3 ರಿಂದ 5 ವರ್ಷದವರೆಗೂ ಕೂಡ ಎಕ್ಸ್ಟೆಂಡ್ ಆಗುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ದಂಡದ ಪ್ರಮಾಣ ಕೂಡ ಇರುವಂತದ್ದು. ಅದು ಬಿಟ್ರೆ ಉಳಿದಂತೆ ಆ ಒಂದು ಸೆಕ್ಷನ್ ಅಡಿಯಲ್ಲಿ ಐಪಿಸಿ ಸೆಕ್ಷನ್ 323 ಆಗಿರ್ಬೋದು, ಅಥವಾ ಐಪಿಸಿ ಸೆಕ್ಷನ್ 323 ಏನಂದ್ರೆ ಉದ್ದೇಶ ಪೂರ್ವಕವಾಗಿ ಯಾರಾದ್ರೂ ಒಬ್ಬರು ಬರ್ತಿದ್ದಂತ ವೇಳೆಯಲ್ಲಿ ಅವರನ್ನ ತಡೆಯುವಂತದ್ದಾಗಿರ್ಬೋದು, ಅವರ ಮನಸ್ಸಿಗೆ ಘಾಸಿ ಮಾಡುವಂತಹದ್ದಾಗಿರ್ಬೋದು, ಜೊತೆಗೆ ಅವರ ಮಾನಕ್ಕೆ ಹಾನಿ ಮಾಡುವಂತಹ ಯಾವುದೇ ಒಂದು ಕೃತ್ಯವನ್ನು ಮಾಡಿದ್ರು ಕೂಡ ಈ ರೀತಿಯಂತ ಸೆಕ್ಷನ್ ಹಾಕ್ತಾರೆ. ಜೊತೆಗೆ 504 ಮತ್ತು 506 ಎರಡೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಗೆ ಪ್ರಾಣ ಬೆದರಿಕೆ ಹಾಕುವಂತ ಮುಖಾಂತರವಾಗಿ ಮಾನಕ್ಕೆ ಹಾನಿ ಮಾಡುವಂತಹದ್ದು. ಜೊತೆಗೆ ಪ್ರಮುಖವಾಗಿ ಐಪಿಸಿ ಸೆಕ್ಷನ್ 34 ಅಂತ ಒಂದು ಏನ್ ಸೆಕ್ಷನ್ ಆಡ್ ಮಾಡಿದ್ರೆ ಅದನ್ನು ಕೂಡ 2 ಮತ್ತು 3 ಜನ ಸೇರ್ಕೊಂಡ್ಬಿಟ್ಟು ಒಂದೇ ದಾಖಲಾಗಿದೆಯಲ್ಲ, ಇನ್ನ ವಿಚಾರಣೆ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಈ ಇಬ್ಬರನ್ನ ಬಂಧಿಸಿದ್ದಾರಲ್ಲ, ಯಾವ್ದಾದ್ರು ಸಂಘಟನೆಗೆ ಸೇರಿದ್ದವರು ಅಂತ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ, ಅಥವಾ ಯಾವುದೇ ಸಂಘಟನೆ ಅಲ್ಲ, ಇವ್ರು ಓನ್ ಬಿಲ್ಡಪ್ಗೋಸ್ಕರ ಈ ರೀತಿಯಾಗಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ? ಎಸ್ ಪೃಥ್ವಿ, ಯಾಕಂದ್ರೆ ಇಬ್ಬರನ್ನು ಕೂಡ ಒಂದ್ ಕಡೆ ಸೋಹೇಲ್ ಮತ್ತು ಇನ್ನೊಂದ್ ಕಡೆ ನಯಾಜ್ ಇಬ್ಬರನ್ನು ಕೂಡ ಪೊಲೀಸರು ಸುಮಾರು 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದು ಎನ್ಕ್ವೈರಿಯನ್ನ ಶುರು ಮಾಡ್ತಿದ್ದಾರೆ. ಎಲ್ಲೋ ಒಂದ್ ರೀತಿ ನೀವು ಹೇಳಿದಂಗೆ ಅವ್ರಿಗೂ ಕೂಡ ಒಂದು ರೀತಿಯಾದಂತ ಒಂದು ಸಸ್ಪೆಕ್ಟ್ ಇರುವಂತದ್ದು, ಯಾವ್ದಾದ್ರು ಒಂದು ಸಂಘಟನೆ ಮುಖಾಂತರವಾಗಿ ಏನಾದ್ರೂ ಈ ರೀತಿಯಾದಂತ ಒಂದು ಕೃತ್ಯವನ್ನು ಮಾಡಲು ಹೊರಟಿದ್ರ ಅನ್ನುವಂತ ಅನುಮಾನಗಳಿದ್ವು. ಆದ್ರೆ ಪೊಲೀಸರ ಡೀಪ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುವಂತಹದ್ದು ಕೇವಲ ಈ ರೀತಿಯಾದಂತಹ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿಬಿಟ್ಟು ಏನಾದ್ರೂ ಪೋಸ್ಟ್ ಮಾಡಿದಂತ ವೇಳೆಯಲ್ಲಿ ತಮ್ಮ ಧರ್ಮದ ಪರವಾಗಿ ಸಾಕಷ್ಟು ಜನರು ಇವರನ್ನ ಇಷ್ಟಪಡ್ತಾರೆ,
ಜೊತೆಗೆ ತಾನೊಬ್ಬ ಲೀಡರ್ ಅನ್ನುವಂಥದ್ದು ಗುರುತಿಸ್ಕೊಳ್ಳೋದಕ್ಕೆ ಇದು ಸೂಕ್ತವಾದಂತಹ ವಿಡಿಯೋ ಇದು ಅನ್ನುವಂಥದ್ದನ್ನ ಆ ಒಂದು ಸೋಹೆಲ್ ಎಂಬ ಅರ್ತಿದ್ದ. ಅದರಂತೆ ಆ ಒಂದು ವಿಡಿಯೋವನ್ನು ಕೂಡ ಅಷ್ಟೇ ಮಾಡಿದ್ದ. ಯಾಕಂದ್ರೆ ಆ ಒಂದು ಮಹಿಳೆ ಕೊಟ್ಟಂತ ದೂರಿನಲ್ಲಿ ಸ್ಪಷ್ಟವಾಗಿ ಹೇಳಿರುವಂತಹದ್ದು, ಬುರ್ಕಾ ಹಾಕೊಂಡು ಹೋಗೋದಾದ್ರೆ ಈ ಒಂದು ಯುವಕನ ಜೊತೆ ಹೋಗಬಾರ್ದು, ಬುರ್ಕಾ ತೆಗೆದಬೇಕಾದ್ರೆ ಹೋಗ್ಬೇಕು ಅನ್ನುವಂತ ಒಂದು ಕಂಡೀಷನ್ ಅನ್ನು ಕೂಡ ಹಾಕಿರ್ತಾರೆ. ಜೊತೆಗೆ ಆ ಒಂದು ಮಹಿಳೆಯ ಮುಖಕ್ಕೆ ಟಾರ್ಚರ್ ಹಾಕುವಂತ ಮುಖಾಂತರವಾಗಿ ಕೂಡ ಅಷ್ಟೇ ಅಲ್ಲಿ ಒಂದು ಕಾಟ ಕೊಟ್ಟಿರುವಂತದ್ದು. ಇದೆಲ್ಲವನ್ನು ಕೂಡ ಅಷ್ಟೇ ಪೊಲೀಸರು ಬಹಳ ಗಂಭೀರವಾಗಿ ಪರಿಗಣಿಸಿಬಿಟ್ಟು ಈ ರೀತಿಯಾದಂತಹ ಒಂದು ಸೆಕ್ಷನ್ಸ್ ಗಳನ್ನ ಹಾಕಿದ್ದು ಮುಂದಿನ ಒಂದು ಎನ್ಕ್ವೈರಿಯನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ಮಹೇಶ್ ಏನಿದ್ದಾನೆ ಆತನು ಕೂಡ ಅಷ್ಟೇ ಇದುವರೆಗೂ ಪೊಲೀಸರಿಗೆ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಬಹುತೇಕ ಆತ ಸಿಕ್ಕಂತ ಬಳಿಕ ಆತನ ಸ್ಟೇಟ್ಮೆಂಟ್ ಮೇಲೆ ಕೂಡ ಅಷ್ಟೇ ಒಂದಷ್ಟು ಸೆಕ್ಷನ್ಗಳು ಆಡ್ ಆಗುವಂತ ಸಾಧ್ಯತೆಗಳು ಕೂಡ ಅಷ್ಟೇ ಇರುತ್ತೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನ ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನ ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ಸ್ಯಾನಿಟೈಸರ್ ಬಳಸುವಂಥದ್ದು ಅಪಾಯಕಾರಿನ, ಲಸಿಕೆಯನ್ನು ಹಾಕಿಸ್ಕೊಂಡ್ರೆ DNA ಬದಲಾಗುತ್ತಾ, ಈ ರೀತಿಯಾಗಿ 10 ಹಲವು ಪ್ರಶ್ನೆಗಳಿಗೆ ವಾಟ್ಸಪ್ ಮೂಲಕನೇ ನಿಮಗೆ ಉತ್ತರ ಸಿಗುತ್ತೆ. ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಅನ್ನ ಮಾಡಬಹುದು. ನಮ್ಮ ವಾಟ್ಸಪ್ ನಂಬರ್ 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ, ಇದೇ ನಂಬರ್ ಇಂದ ನಿಮಗೆ ಉತ್ತರ ಕೂಡ ಬರುತ್ತೆ. ಇದಿಷ್ಟೇ ಎಲ್ಲ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಾ ಇರುವಂತಹ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನ ಪಡ್ಕೊಳ್ಳಿ.